ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ SR TV ಕನ್ನಡ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಇಂತಹ ಘೋರವಾದ ಕಲಿಯುಗದಲ್ಲಿ ಭಗವಂತ ಯಾರಿಗೆ ದರ್ಶನ ಕೊಡುತ್ತಾರೆ ಎಂದು ತಿಳಿಸುತ್ತೀನಿ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ಗಾಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಒಂದು ಗ್ರಾಮದಲ್ಲಿ ಒಬ್ಬ ಯುವಕ ಇದ್ದ. ಈತ ಅಮಾಯಕ ಹಾಗೂ ಸೋಂಬೇರಿ. ಇವನು ದಿನಾಪೂರ್ತಿ ಮಾಡುತ್ತಿದ್ದುದು ಎರಡು ಕೆಲಸಗಳು. ಒಂದು ತಿನ್ನುವುದು, ಎರಡು ಮಲಗುವುದು. ಇದರ ಜೊತೆ ಇಬ್ಬರ ಊಟ ಒಬ್ಬನೇ ತಿನ್ನುತ್ತಿದ್ದ. ಹಾಗಾಗಿ ಮನೆಯವರು ಬೇಸತ್ತು ಇವನನ್ನ ಮನೆಯಿಂದ ಹೊರಗೆ ತಳ್ಳಿದರು. ಇವನಿಗೆ ಚಿಂತೆ ಶುರುವಾಯಿತು. ಅಯ್ಯೋ, ಈಗ ನನ್ನ ಯಾರು ಸಾಕ್ತಾರೆ, ಯಾರು ನನ್ನನ್ನು ನೋಡ್ಕೋತಾರೆ, ಯಾರು ನನಗೆ ಊಟ ಹಾಕ್ತಾರೆ ಅಂತ ಹಾದಿ ಬೀದಿಯೆಲ್ಲ ಓಡಾಡಲು ಶುರು ಮಾಡಿದ. ಇದೇ ಯೋಚಿಸುತ್ತಾ ದಾರಿಯಲ್ಲಿ ಹೋಗುತ್ತಿರುವಾಗ ಅವನ ಕಣ್ಣಿಗೆ ಒಂದು ಆಶ್ರಮ ಕಾಣಿಸಿತು. ಅಲ್ಲಿ ಕೆಲ ಶಿಷ್ಯಂದಿರು, ಒಬ್ಬ ಗುರು ಇದ್ದರು. ಅವರು ಯಾವುದೋ ಒಂದು ಹೋಮ ಮಾಡುತ್ತಿದ್ದರು. ಇವನಿಗೆ ಒಂದು ಆಲೋಚನೆ ಬಂತು. ಮನೆ ಮನೆಗೋಗಿ ಊಟ ಕೇಳಿದರೆ ಇಲ್ಲ ಹೋಗು ಅನ್ನುತ್ತಾರೆ. ಆದರೆ ಆಶ್ರಮದಲ್ಲಿ ಕೇಳಿದರೆ ತಪ್ಪದೆ ಕೊಡುತ್ತಾರೆ ಎಂದು ಹೋಮ ಯಾವಾಗ ಮುಗಿಯುತ್ತದೋ ಎಂದು ಕಾಯುತ್ತಾ ಕುಳಿತ. ಹೋಮ ಮುಗಿಯಿತು. ಅವರು ಊಟ ಮಾಡುವಾಗ ಇವನು ಸಹ ಸಾಲಿನಲ್ಲಿ ನಿಂತು ಊಟ ಕೇಳಿದ. ಊಟ ಕೊಟ್ಟರು. ತಿಂದ ನಂತರ ಇವನಿಗೆ ಇನ್ನೊಂದು ಆಲೋಚನೆ ಬಂತು. ನನ್ನ ಹಾಗೆ ಈ ಆಶ್ರಮದಲ್ಲೂ ಕೂಡ ಯಾರು ಯಾವೊಂದು ಕೆಲಸ ಕೂಡ ಮಾಡುತ್ತಿಲ್ಲ. ನಾನು ಇವರೊಂದಿಗೆ ಆಶ್ರಮದಲ್ಲಿ ಇದ್ದು ಬಿಟ್ಟರೆ 3 ಹೊತ್ತು ಊಟ ಹಾಗೂ ಮಲಗಲು ಜಾಗ ಕೂಡ ಸಿಗುತ್ತದೆ ಎಂದು ಗುರುಗಳ ಬಳಿ ಹೋಗಿ ಕೇಳಿದ. ಗುರುಗಳೇ, ನಾನು ಕೂಡ ಆಶ್ರಮದಲ್ಲೇ ಇರುತ್ತೀನಿ. ನನಗೆ ಹೆಚ್ಚಾಗಿ ಏನು ಬೇಡ. 3 ಹೊತ್ತು ಊಟ, ಮಲಗೋಕೆ ಸ್ವಲ್ಪ ಜಾಗ ಕೊಟ್ಟರೆ ಸಾಕು. ಆದರೆ ಒಂದು ಷರತ್ತು. ನಾನು ಹುಟ್ಟಿದಾಗಿನಿಂದ ಯಾವುದೇ ಕೆಲಸ ಮಾಡಿದವನಲ್ಲ. ಕೆಲಸ ಮಾಡುವ ಆಲೋಚನೆ ಕೂಡ ನನಗಿಲ್ಲ. ಹಾಗಾಗಿ ನಾನು ಆಶ್ರಮದಲ್ಲೂ ಕೂಡ ಯಾವುದೇ ಕೆಲಸ ಮಾಡುವುದಿಲ್ಲ. ಒಂದು ಕಡೆ ಕುಳಿತಿರುತ್ತೀನಿ, 3 ಹೊತ್ತು ಊಟ ತಿನ್ನುತ್ತೀನಿ, ಸ್ವಲ್ಪ ಜಾಗ ಕೊಟ್ಟರೆ ಮಲಗುತ್ತೀನಿ ಎಂದು ಕೇಳಿದ. ಆ ಮಾತುಗಳನ್ನು ಕೇಳಿ ಗುರುಗಳಿಗೆ ನಗು ಬಂತು. ಈ ಕಲಿಯುಗದಲ್ಲಿ ಇಷ್ಟೊಂದು ಅಮಾಯಕ ಕೂಡ ಇದ್ದಾನ? ಎಲ್ಲ ಜನರು ಅವರ ಕೆಲಸ ಆಗಬೇಕು ಅಂದರೆ ನಾನು ಇದು ಮಾಡುತ್ತೀನಿ ಅದು ಮಾಡುತ್ತೀನಿ ಎಂದು ಸುಳ್ಳು ಭರವಸೆ ಕೊಡುತ್ತಾರೆ. ಆದರೆ ಇವನು ನಾನೇನೂ ಮಾಡುವುದಿಲ್ಲ ಎಂದು ಸರಿಯಾಗಿ ನಿಜ ಹೇಳುತ್ತಿದ್ದಾನೆ. ಹಾಗಾಗಿ ಇವನೊಬ್ಬ ಇದ್ದರೆ ಆಶ್ರಮಕ್ಕೆ ಎಂಥ ನಷ್ಟ ಬರುವುದಿಲ್ಲ ಎಂದುಕೊಂಡು ಸರಿ, ಆಶ್ರಮದಲ್ಲಿ ನೀನು ಇರಬಹುದು. ಆದರೆ ನನ್ನದು ಒಂದು ಷರತ್ತಿದೆ. ನಾವು ಯಾವಾಗ ಪೂಜೆ ಮಾಡುತ್ತೀವೋ ಆ ಪೂಜೆಯಲ್ಲಿ ನೀನು ಕೂಡ ಪಾಲ್ಗೊಳ್ಳಬೇಕು ಎಂದರು ಗುರುಗಳು. ಅಯ್ಯೋ ಗುರುಗಳೇ, ಪೂಜೆ ಅಂದರೆ ನಾನು ಎಷ್ಟೊತ್ತು ಬೇಕಾದರೂ ಕುಳಿತುಕೊಳ್ಳುತ್ತೀನಿ. ಆದರೆ ಓಡಾಡುವ ಕೆಲಸ ಅದು ಇದು ಮಾಡು ಎಂದರೆ ಮಾತ್ರ ನನ್ನಿಂದ ಆಗುವುದಿಲ್ಲ ಎಂದು ಆಶ್ರಮದಲ್ಲೇ ಇರಲು ಶುರು ಮಾಡಿದ. ಕೆಲ ದಿನಗಳು ಕಳೆಯಿತು. ಒಂದು ದಿನ ಏಕಾದಶಿ ಬಂತು. ಇವನು ಎಂದಿನಂತೆ ಬೆಳಿಗ್ಗೆ ಎದ್ದು ಅಡುಗೆ ಮನೆಯೆಲ್ಲ ಜಾಲಾಡಿದ. ಅಲ್ಲಿ ತಿನ್ನಲು ಏನೊಂದು ಪದಾರ್ಥವೂ ಇರಲಿಲ್ಲ. ಹಾಗಾಗಿ ಗುರುಗಳ ಬಳಿ ಓಡಿ ಹೋಗಿ, ಗುರುಗಳೇ, ಎಂತಹ ತಪ್ಪು ನಡೆದೋಗಿದೆ ಗೊತ್ತಾ? ನಿಮ್ಮ ಶಿಷ್ಯಂದಿರು ನನಗೆ ಯಾವೊಂದು ಪದಾರ್ಥವೂ ತಿನ್ನಲು ಇಡದೆ ಅವರೇ ಎಲ್ಲ ತಿಂದು ಬಿಟ್ಟಿದ್ದಾರೆ. ಈಗ ನನ್ನ ಪರಿಸ್ಥಿತಿ ಏನು? ಬೇಗನೆ ನೀವು ಕೆಲ ಶಿಷ್ಯಂದಿರನ್ನು ಕರೆಸಿ ಅವರ ಕೈಯಿಂದ ಅಡುಗೆ ಮಾಡಿಸಿ, ನಾನು ತಿನ್ನಬೇಕು, ನನಗೆ ಹಸಿವಾಗುತ್ತಿದೆ ಎಂದು ಕೇಳಿದ. ಅದಕ್ಕೆ ಗುರುಗಳು, ನೋಡಪ್ಪ, ಇವತ್ತು ಏಕಾದಶಿ, ಯಾರೂ ಕೂಡ ಊಟ ಮಾಡಬಾರದು, ನೀನು ಕೂಡ ಊಟ ತಿನ್ನಬಾರದು, ಉಪವಾಸ ಇರಬೇಕು ಎಂದು ಹೇಳಿದರು. ಗುರುಗಳ ಮಾತನ್ನು ಕೇಳಿದ ಕೂಡಲೇ ಇವನಿಗೆ ಹೃದಯಾಘಾತ ಬಂದಷ್ಟು ಹೆದರಿಕೆ ಆಯಿತು. ಅಯ್ಯೋ ಗುರುಗಳೇ, ಏನಂತ ಮಾತಾಡ್ತಿದ್ದೀರಿ? ನಾನು ಉಪವಾಸ ಇರುವುದಾ? ಅದು ಖಂಡಿತ ನನ್ನಿಂದಾಗಲ್ಲ. ಇವತ್ತು ನಾನು ಉಪವಾಸ ಇದ್ದರೆ ಬೆಳಿಗ್ಗೆ ಸೂರ್ಯೋದಯ ನೋಡೋಕೆ ನಾನು ಬದುಕಿರುವುದೇ ಇಲ್ಲ. ನನಗೆ ಹಸಿವು ಜಾಸ್ತಿ. ನಾನು ಆಶ್ರಮಕ್ಕೆ ಬರುವ ಮುಂಚೆಯೇ ನಿಮಗೆ ಹೇಳಿದೆ, ನನಗೆ 3 ಹೊತ್ತು ಊಟ ಬೇಕು ಅಂತ. ನೀವು ಕೂಡ ಒಪ್ಪಿಕೊಂಡು ಈಗ ನನಗೆ ಯಾಕೆ ಹೇಳದೆ ಈ ರೀತಿ ಮೋಸ ಮಾಡುತ್ತಿದ್ದೀರಿ ಎಂದು ಕೇಳಿದ. ಆಗ ಗುರುಗಳು, ಸರಿ ಕಣಪ್ಪ, ಯಾರನ್ನು ಇದು ಮಾಡು ಅದು ಮಾಡು ಎಂದು ಹೇಳುವಂತ ಅಧಿಕಾರ ನನಗಿಲ್ಲ. ಆದರೆ ಆಶ್ರಮದಲ್ಲಿ ಒಂದು ನಿಯಮ ಇದೆ.
ನಾವು ಏಕಾದಶಿಯಂದು ಒಲೆ ಉರಿಸುವುದಿಲ್ಲ. ಹಾಗಾಗಿ ನಿನಗೆ ಬೇಕಾದಂಥ ಪದಾರ್ಥಗಳನ್ನು ತೆಗೆದುಕೊಂಡು ಇಲ್ಲಿಂದ ಸ್ವಲ್ಪ ದೂರದಲ್ಲಿ ಒಂದು ನದಿ ಹರಿಯುತ್ತದೆ, ಅಲ್ಲಿ ಹೋಗಿ ಅಡುಗೆ ಮಾಡಿಕೊಂಡು ತಿಂದು ಬಾ. ಹಾಗೆ ತಿನ್ನುವ ಮುಂಚೆ ಶ್ರೀರಾಮನಿಗೆ ನೈವೇದ್ಯ ಇಡುವುದು ಮಾತ್ರ ಮರೆತು ಹೋಗಬೇಡ ಎಂದು ಹೇಳಿ ಕಳಿಸಿದರು. ಇವನು ಅದೇ ರೀತಿ ನದಿಯ ಹತ್ತಿರ ಹೋಗಿ ಅಡುಗೆ ಮಾಡಿದ. ಗುರುಗಳು ರಾಮನಿಗೆ ನೈವೇದ್ಯ ಮಾಡು ಎಂದು ಹೇಳಿದಂಥ ಮಾತುಗಳು ನೆನಪಾಯಿತು. ಹಾಗಾಗಿ 2 ಬಾಳೆ ಎಲೆಯ ಮೇಲೆ ಇವನು ತಯಾರಿಸಿದಂಥ ಅಡುಗೆಯನ್ನು ಸರಿ ಸಮಾನವಾಗಿ ಇಟ್ಟ. ಅದರ ನಂತರ ಶ್ರೀರಾಮನನ್ನು ಕರೆದ. ರಾಮ, ಅಡುಗೆ ಸಿದ್ಧವಾಯಿತು, ಬಾ ತಿನ್ನೋಣ ಎಂದು. ಶ್ರೀರಾಮ ಬರಲಿಲ್ಲ. ಶ್ರೀರಾಮ ನಿಜವಾಗಲೂ ಬರುವುದಿಲ್ಲ, ಅದು ಸುಳ್ಳು ಎಂಬುದು ಕೂಡ ಇವನಿಗೆ ತಿಳಿಯದೇ ಇರುವಷ್ಟು ಅಮಾಯಕ ಇವನು. ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಕರೆದ. ರಾಮ, ನನ್ನ ಅಡುಗೆ ಚೆನ್ನಾಗಿರುವುದಿಲ್ಲ, ರುಚಿಯಾಗಿರುವುದಿಲ್ಲ ಎಂದು ನೀನು ಬರುತ್ತಿಲ್ಲ. ಆದರೆ ಇವತ್ತು ನೀನು ಆಶ್ರಮಕ್ಕೆ ಹೋಗುತ್ತೀಯೇನೋ. ಆದರೆ ಆಶ್ರಮದಲ್ಲಿ ಇವತ್ತು ಎಲ್ಲರೂ ಉಪವಾಸ, ಯಾವೊಂದು ಪದಾರ್ಥ ಕೂಡ ತಯಾರಿಸಿಲ್ಲ. ಹಾಗಾಗಿ ನೀನು ಆಶ್ರಮಕ್ಕೆ ಹೋದರೆ ನೀನು ಕೂಡ ಉಪವಾಸ ಇರಬೇಕಾಗುತ್ತದೆ. ಸರಿಯಾಗಿ ಯೋಚಿಸಿ ತೀರ್ಮಾನ ತೆಗೆದುಕೋ ಎಂದು ಹೇಳಿದ. ಆದರೂ ಕೂಡ ಶ್ರೀರಾಮ ಬರಲಿಲ್ಲ. ಇವನು ಮತ್ತೆ ಕರೆದ. ರಾಮ, ಮೊದಲೇ ನನಗೆ ಹಸಿವು ಜಾಸ್ತಿ. ನಾನು ಅಡುಗೆ ಮಾಡಿ ಅಲ್ಲಿಂದ ನಡೆದುಕೊಂಡು ಬಂದು ತುಂಬಾನೇ ಸುಸ್ತಾಗಿದ್ದೀನಿ. ನನಗೆ ವಿಪರೀತವಾಗಿ ಹಸಿವಾಗ್ತಿದೆ. ಆದರೆ ಗುರುಗಳು ನಿನಗೆ ನೈವೇದ್ಯ ಕೊಟ್ಟ ನಂತರವೇ ನನ್ನನ್ನು ತಿನ್ನು ಎಂದಿದ್ದಾರೆ. ಹಾಗಾಗಿ ಮತ್ತೆ ಮತ್ತೆ ಬೇಲಾಡುತ್ತಿದ್ದೀನಿ, ಬೇಗನೆ ಬಾ ಎಂದು ಕರೆದ. ಶ್ರೀರಾಮ ಸೀತಾದೇವಿಯ ಸಮೇತ ಅವನ ಮುಂದೆ ಪ್ರತ್ಯಕ್ಷವಾದರು. ಇವನಿಗೆ ಅಯ್ಯೋ, ನಾನು ಶ್ರೀರಾಮನನ್ನು ಮಾತ್ರನೇ ಕರೆದಿದ್ದು, ಇವರು ನೋಡಿದರೆ ಸೀತಾದೇವಿಯನ್ನು ಕೂಡ ಕರೆದುಕೊಂಡು ಬಂದಿದ್ದಾರೆ. ಈಗ ಏನು ಮಾಡುವುದು? ಸೀತಾದೇವಿಯನ್ನು ನಾನು ಕರೆದಿಲ್ಲ ಎಂದು ಹೇಳಿ ಅವರನ್ನು ಹಿಂದಕ್ಕೆ ಕಳಿಸಿದರೆ ಚೆನ್ನಾಗಿರುವುದಿಲ್ಲ. ಇವತ್ತು ನನ್ನ ಹಣೆ ಬರಹದಲ್ಲಿ ಊಟ ತಿನ್ನುವ ಯೋಗ ಇಲ್ಲ ಅಂದುಕೊಳ್ಳುತ್ತೀನಿ. ನಾನು ಕೂಡ ಉಪವಾಸ ಇರಬೇಕು ಎಂದು ಅಳುತ್ತಾ ಊಟವನ್ನು ಶ್ರೀರಾಮ ಹಾಗೂ ಸೀತೆಗೆ ಹಂಚಿದ. ಅವರು ತಿಂದು ಹೋಗುವಾಗ, ರಾಮ, ನಾನು ನಿನ್ನನ್ನು ಮಾತ್ರವೇ ಕರೆದೆ. ಈಗ ನೋಡು, ನಿನ್ನಿಂದ ನಾನಿವತ್ತು ಉಪವಾಸ ಇರಬೇಕಾಯಿತು. ನೀನು ಮೊದಲೇ ಹೇಳಿದ್ದರೆ ನಾನು ಸೀತಾದೇವಿಗೂ ನಿನಗೂ ಇಬ್ಬರಿಗೂ ಸರಿ ಹೋಗುವಷ್ಟು ಊಟ ಮಾಡುತ್ತಿದ್ದೆ. ಈಗ ಏನು ಮಾಡುವುದು? ಪರವಾಗಿಲ್ಲ ಬಿಡು, ನನ್ನ ತಾಯಿಯೇ ತಾನೇ ತಿಂದಿದ್ದು ಎಂದು ಹೇಳಿ ಹೋಗಲಿ ಬಿಡು, ಮುಂದಿನ ಬಾರಿ ಸ್ವಲ್ಪ ಊಟ ಹೆಚ್ಚಿಗೆ ತಯಾರಿಸುತ್ತೀನಿ ಎಂದು ಹೇಳಿ ಅವರನ್ನು ಕಳಿಸಿ ಆಶ್ರಮಕ್ಕೆ ಹಿಂದಿರುಗಿ ಬಂದ. ಆಶ್ರಮದಲ್ಲಿ ನಡೆದ ಯಾವುದೇ ವಿಷಯ ಕೂಡ ಹೇಳಲಿಲ್ಲ. ಯಾಕಂದ್ರೆ ಇವನಿಗೆ ಶ್ರೀರಾಮ ಸೀತಾದೇವಿ ಪ್ರತಿ ಬಾರಿ ಬರುತ್ತಾರೆ ಎಂದು ನಂಬಿದ್ದ. ಹಾಗಾಗಿ ಇದು ಹೊಸ ವಿಷಯ ಅಲ್ಲವಲ್ಲ ಎಂದು ಗುರುಗಳಿಗೆ ಹೇಳಲಿಲ್ಲ. ಕೆಲ ದಿನಗಳು ಕಳೆಯಿತು. ಮತ್ತೆ ಏಕಾದಶಿ ಬಂತು. ಈ ಬಾರಿ ಮೂವರಿಗೆ ಆಗುವಷ್ಟು ಪದಾರ್ಥಗಳನ್ನು ತೆಗೆದುಕೊಂಡು ಹೋದ. ಆದರೆ ಅಡುಗೆ ಮಾಡಿದ ನಂತರ ಶ್ರೀರಾಮನನ್ನು ಕರೆದ. ಈ ಬಾರಿ ಶ್ರೀರಾಮ ಸೀತಾ ಹಾಗೂ ಲಕ್ಷ್ಮಣನ ಸಮೇತ ಬಂದರು. ಇವನು ತಯಾರಿಸಿರುವುದು ಮೂವರಿಗಾಗುವಷ್ಟು ಅಡುಗೆ ಮಾತ್ರ. ಮತ್ತೆ ಇವನು ತಲೆಯ ಮೇಲೆ ಕೈಯಿಟ್ಟುಕೊಂಡ. ಅಯ್ಯೋ, ಈ ಶ್ರೀರಾಮ ಯಾಕೆ ಈ ರೀತಿ ಮಾಡುತ್ತಿದ್ದಾರೆ? ಈಗ ಮತ್ತೆ ನಾನು ಉಪವಾಸ ಇರಬೇಕಾಗಿ ಬಂತು ಎಂದು ಮತ್ತೆ ಆ ಊಟವನ್ನು ರಾಮ, ಸೀತಾ ಹಾಗೂ ಲಕ್ಷ್ಮಣರಿಗೆ ಹಂಚಿ ಆಶ್ರಮಕ್ಕೆ ಹಿಂದಿರುಗಿ ಬಂದ. ನೀರಸವಾಗಿದ್ದ ಶಿಷ್ಯನನ್ನು ನೋಡಿ ಗುರುಗಳು ಕೇಳಿದರು, ಯಾಕಪ್ಪ, ಊಟ ಮಾಡಿದೆ ತಾನೆ, ಮತ್ತೆ ಯಾಕೆ ಈ ರೀತಿ ನೀರಸವಾಗಿರುವೆ ಎಂದು. ಅಯ್ಯೋ ಗುರುಗಳೇ, ಏನಂತ ಹೇಳೋದು? ಒಬ್ಬರಿಗೆ ಅಡುಗೆ ಮಾಡಿದರೆ ಇಬ್ಬರು ಬರುತ್ತಾರೆ, ಇಬ್ಬರಿಗೆ ಅಡುಗೆ ಮಾಡಿದರೆ ಮೂವರು ಬರುತ್ತಾರೆ. ನನ್ನ ಹಣೆ ಬರಹವೇ ಸರಿಯಿಲ್ಲ ಎಂದು ಒಂದು ಮೂಲೆಯಲ್ಲಿ ಕೊರಗುತ್ತಾ ಕುಳಿತುಕೊಂಡ. ಕೆಲ ದಿನಗಳು ಕಳೆಯಿತು. ಮತ್ತೆ ಏಕಾದಶಿ ಬಂತು. ಇವನು ಗುರುಗಳ ಹತ್ತಿರ ಹೋಗಿ, ಗುರುಗಳೇ, ಈ ಸಲ ಮಾತ್ರ ನಾನು ಮೋಸ ಹೋಗುವುದಿಲ್ಲ. ನಾನು ಆಶ್ರಮದಲ್ಲಿರುವಂತ ಎಲ್ಲಾ ದವಸ ಧಾನ್ಯಗಳನ್ನು ತೆಗೆದುಕೊಂಡು ಹೋಗುತ್ತೀನಿ. ಅಲ್ಲಿ ಹೋಗಿ ಶ್ರೀರಾಮ ಅವರ ಪರಿವಾರದ ಸಮೇತ ಬಂದರೂ ಪರವಾಗಿಲ್ಲ, ಅವರು ತಿಂದು ಹೋಗುವಷ್ಟು ಅಡುಗೆ ಮಾಡುತ್ತೀನಿ ಎಂದು ಹೇಳಿ ದವಸ ಧಾನ್ಯಗಳನ್ನು ತೆಗೆದುಕೊಂಡು ನದಿಗೆ ಹೋದ. ಗುರುಗಳಿಗೆ ಅನುಮಾನ ಬಂತು, ಶ್ರೀರಾಮ ಇಂತಹ ಕಲಿಯುಗದಲ್ಲಿ ಬರುತ್ತಾರ? ಇವನು ಸುಳ್ಳು ಹೇಳುತ್ತಿದ್ದಾನೆ. ಆದರೆ ಸುಳ್ಳು ಹೇಳುವಷ್ಟು ಬುದ್ಧಿವಂತ ಇವನಲ್ಲ.
ಹಾಗಾಗಿ ಅಲ್ಲಿ ಏನು ನಡೆಯುತ್ತಿದೆ ಎಂದು ನಾನೇ ಕಣ್ಣಾರೆ ನೋಡುತ್ತೀನಿ ಎಂದುಕೊಂಡು ಅವನನ್ನು ಹಿಂಬಾಲಿಸುತ್ತಾ ಬಂದರು. ಒಂದು ಮರದ ಹಿಂದೆ ಬಚ್ಚಿಟ್ಟುಕೊಂಡು ಕಾಯುತ್ತಾ ನಿಂತರು. ಇವನು ಎಂದಿನಂತೆ ಶ್ರೀರಾಮನನ್ನು ಕರೆದ. ಆದರೆ ಈ ಬಾರಿ ಶ್ರೀರಾಮ ಸೀತಾದೇವಿ ಲಕ್ಷ್ಮಣನೊಂದಿಗೆ ಸೇರಿ ಹನುಮಂತನನ್ನು ಕೂಡ ಕರೆತಂದಿದ್ದರು. ಇವನು ಜೋರಾಗಿ ನಕ್ಕ. ಆಗ ಶ್ರೀರಾಮ ಈ ರೀತಿ ಕೇಳಿದರು, ಏನಪ್ಪ ಹೊಲೆ ಕೂಡ ಉರಿಸಿಲ್ಲ ನೀನು, ಊಟ ಮಾಡಲು ಬಾ ಎಂದು ನನ್ನನ್ನೇಕೆ ಕರೆದೆ ಎಂದು. ಅದಕ್ಕೆ ಈ ಅಮಾಯಕ ಈ ರೀತಿ ಹೇಳಿದ, ನಾನು ಎಷ್ಟು ಸಲ ತಾನೇ ಮೋಸ ಹೋಗುತ್ತೀನಿ. ಮೊದಲನೇ ಬಾರಿ ನೀವು ಸೀತಮ್ಮಳ ಜೊತೆ ಬಂದಿರಿ, ಎರಡನೇ ಬಾರಿ ಲಕ್ಷ್ಮಣನನ್ನು ಕರೆತಂದಿರಿ, ಈಗ ನೋಡಿದರೆ ಹನುಮಂತನನ್ನು ಕೂಡ ಕರೆತಂದಿದ್ದೀರಿ. ಈ ರೀತಿ ನೀವು ಪ್ರತಿ ಬಾರಿ ನಿಮ್ಮ ಪರಿವಾರವನ್ನೆಲ್ಲ ಕರೆತರುತ್ತಿದ್ದರೆ ನಾನು ಉಪವಾಸ ಇರಲು ನನಗೆ ಕಷ್ಟವಾಗುತ್ತದೆ. ಅದೇ ಕಾರಣದಿಂದ ನಾನು ಅಡುಗೆ ಮಾಡಿಲ್ಲ. ಈಗ ನೀವೇ ಅಡುಗೆ ಮಾಡಿಕೊಂಡು ತಿನ್ನಿ, ನನಗೂ ಒಂದು ಸ್ವಲ್ಪ ಊಟ ಕೊಡಿ ಎಂದು ಹೇಳಿ ಒಂದು ಮೂಲೆಯಲ್ಲಿ ಹೋಗಿ ಕುಳಿತುಕೊಂಡ. ಅವನ ಮಾತುಗಳನ್ನು ಕೇಳಿ ರಾಮನಿಗೂ ನಗು ಬಂತು. ಸೀತಾದೇವಿ ಅಡುಗೆ ಮಾಡಲು ಶುರು ಮಾಡಿದರು. ಅಕ್ಕಪಕ್ಕ ಇದ್ದ ಋಷಿ ಮುನಿಗಳೆಲ್ಲ ಕೂಡ ಬಂದರು. ಇವನು ಒಂದು ಕಡೆ ಕಾಯುತ್ತಾ ಕುಳಿತಿದ್ದ. ಅಯ್ಯೋ, ಊಟ ಬೇರೆ ಘಮಘಮ ಅನ್ನುತ್ತಿದೆ, ಊಟ ಯಾವಾಗ ಮುಗಿಯುತ್ತೋ, ನಾನು ಯಾವಾಗ ತಿನ್ನುತ್ತೀನೋ ಎಂದು ಕಾಯುತ್ತಿದ್ದ. ಅಷ್ಟರಲ್ಲಿ ಗುರುಗಳು ಇವನ ಹತ್ತಿರ ಬಂದು, ನೀನು ಅಡುಗೆ ಮಾಡಿ ತಿನ್ನುತ್ತೀನಿ ಎಂದು ಹೇಳಿ ಇಲ್ಲಿಯವರೆಗೂ ಬಂದೆ. ಆಶ್ರಮದಲ್ಲಿ ಇದ್ದಂತ ದವಸ ಧಾನ್ಯಗಳು ಎಲ್ಲವನ್ನೂ ತೆಗೆದುಕೊಂಡು ಬಂದೆ. ಇಲ್ಲಿ ನೋಡಿದರೆ ಆಕಾಶ ನೋಡುತ್ತಾ ಕುಳಿತಿರುವೆ, ಇಲ್ಲಿ ಏನು ನಡೆಯುತ್ತಿದೆ ಎಂದು ಕೇಳಿದರು. ಅದಕ್ಕೆ ಆ ಅಮಾಯಕ ಈ ರೀತಿ ಹೇಳಿದ, ಗುರುಗಳೇ, ಅಲ್ಲಿ ನೋಡಿ, ಸೀತಮ್ಮ ಅಡುಗೆ ಮಾಡುತ್ತಿದ್ದಾರೆ, ರಾಮ, ಹನುಮ ಹಾಗೂ ಲಕ್ಷ್ಮಣ ಕಾಯುತ್ತಿದ್ದಾರೆ. ಇವರು ಮಾತ್ರವಲ್ಲದೆ ಯಾರ್ಯಾರೋ ಋಷಿ ಮುನಿಗಳು ಬೇರೆ ಬಂದಿದ್ದಾರೆ. ನನಗೆ ಹೆದರಿಕೆ ಆಗುತ್ತಿದೆ. ಈ ಏಕಾದಶಿ ಕೂಡ ನಾನು ಉಪವಾಸ ಇರಬೇಕಾ? ಇಷ್ಟು ಜನರಿಗೆ ಆ ದವಸ ಧಾನ್ಯಗಳು ಸರಿ ಹೋಗುತ್ತದಾ ಎಂದು ಯೋಚಿಸುತ್ತಾ ಕುಳಿತಿರುವೆ ಎಂದು ಹೇಳಿದ. ಆಗ ಗುರುಗಳು, ಏನು ಮಾತನಾಡುತ್ತಿದ್ದೀಯ? ರಾಮ ಎಲ್ಲಿ, ಸೀತಾ ಎಲ್ಲಿ, ಲಕ್ಷ್ಮಣ, ಹನುಮ, ಋಷಿ ಮುನಿಗಳು ಏನೇನೋ ಹೇಳುತ್ತಿರುವೆ. ನೀನು ಅಮಾಯಕನ ಅಥವಾ ಮುಟ್ಟಾಳನ ಅಥವಾ ಹುಚ್ಚಾನ? ದೇವರು ಕಲಿಯುಗದಲ್ಲಿ ಎಲ್ಲಾದರೂ ಮನುಷ್ಯರಿಗೆ ಕಾಣಿಸುತ್ತಾರ? ನಿನಗೆ ತಲೆ ಕೆಟ್ಟಿರಬೇಕು ಎಂದರು ಗುರುಗಳು. ಇವನಿಗೆ ಭಯವಾಯಿತು. ಅಯ್ಯೋ, ನನಗೆ ನಿಜವಾಗಲೂ ಹುಚ್ಚ, ಏನು ಗುರುಗಳು ಈ ರೀತಿ ಹೇಳುತ್ತಿದ್ದಾರೆ ಎಂದು ಶ್ರೀರಾಮನ ಹತ್ತಿರ ಹೋಗಿ ಕೇಳಿದ. ರಾಮ ಕೇಳಿಸಿಕೊಂಡ, ನೀನು ಯಾರಿಗೂ ಕಾಣಿಸುತ್ತಿಲ್ಲವಂತೆ, ಇಲ್ಲಿರುವ ಯಾರೂ ಕೂಡ ನಮ್ಮ ಗುರುಗಳಿಗೆ ಕಾಣಿಸುತ್ತಿಲ್ಲವಂತೆ. ಆಗ ಶ್ರೀರಾಮ, ನಿನ್ನ ಗುರುಗಳು ಹೇಳುತ್ತಿರುವ ಮಾತು ನಿಜ. ನಾನು ಹಾಗೂ ನನ್ನ ಪರಿವಾರ ನಿನ್ನನ್ನು ಹೊರತುಪಡಿಸಿ ಇನ್ಯಾರಿಗೂ ಕಾಣಿಸುವುದಿಲ್ಲ ಎಂದು ಹೇಳಿದರು. ಆಗ ಈತ ಈ ರೀತಿ ಕೇಳಿದ, ಅಯ್ಯೋ, ನೀವು ಆ ರೀತಿ ಮಾಡಿದರೆ ಗುರುಗಳು ನನ್ನನ್ನು ನಿಜವಾಗಲೂ ಹುಚ್ಚ ಅಂದುಕೊಳ್ಳುತ್ತಾರೆ. ಅಷ್ಟಕ್ಕೂ ನನಗೆ ಕಾಣಿಸಿ ನನಗಿಂತ ದೊಡ್ಡವರು, ನನಗಿಂತ ಭಕ್ತರು, ಅವರಿಗೆ ಗೊತ್ತಿಲ್ಲದಿರುವುದು ಏನೂ ಇಲ್ಲ. ಅಂತಹ ಮಹಾನುಭಾವರಿಗೆ ನೀವು ಏಕೆ ಕಾಣಿಸುತ್ತಿಲ್ಲ ಎಂದು ಕೇಳಿದ. ಆಗ ಶ್ರೀರಾಮ ನಗುತ್ತಾ ಈ ರೀತಿ ಹೇಳಿದರು, ನಿನ್ನ ಮಾತು ನಿಜ. ನಿನ್ನ ಗುರುಗಳು ತುಂಬಾ ಶ್ರೇಷ್ಠರು. ಅವರು ಗ್ರಂಥಗಳಲ್ಲಿ, ಶಾಸ್ತ್ರಗಳಲ್ಲಿ ಯಾವ ರೀತಿ ಬರೆದಿದ್ದಾರೋ ಅದನ್ನೇ ನಿಜ ಜೀವನದಲ್ಲಿ ಅಳವಡಿಸಿಕೊಂಡಿದ್ದಾರೆ. ಆದರೂ ಕೂಡ ಭಗವಂತ ನಿಜ, ಅವರು ಕರೆದರೆ ಬರುತ್ತಾರೆ ಎಂದು ನಂಬಿಲ್ಲ. ಅದು ನಂಬಲಿಲ್ಲ ಎಂದರೆ ನಾನಿರುವುದು ಕೂಡ ಅವರು ನಂಬಲಿಲ್ಲ ಎಂದು ಅರ್ಥ. ಆದರೆ ನೀನು ನಿನ್ನ ಗುರುಗಳಂತೆ ಅಲ್ಲ. ನಾನು ನಿಜ, ನಾನು ಬರುತ್ತೀನಿ ಎಂದು ನಂಬಿದೆ. ಅಂತಹ ನಿರ್ಮಲವಾದ ಮನಸ್ಸಿನಿಂದ ಭಕ್ತ ಕರೆದಾಗ ಮಾತ್ರವೇ ನಾನು ಬರುತ್ತೀನಿ ಎಂದರು ಶ್ರೀರಾಮ. ನೋಡಿದ್ರಲ್ಲ ಸ್ನೇಹಿತರೆ, ನಾವು ಕೂಡ ಅಷ್ಟೇ ಭಗವಂತ ನಿಜ ಎಂದು ನಂಬಬೇಕು. ಅವರು ಕರೆದಾಗ ಬರುತ್ತಾರೆ ಎಂದು ನಂಬಬೇಕು. ಸ್ವಚ್ಛವಾದ ನಿರ್ಮಲವಾದ ಮನಸ್ಸಿನಿಂದ ಕರೆದಾಗ ಭಗವಂತ ಯಾವುದೋ ಒಂದು ರೂಪದಲ್ಲಿ ಬಂದು ನಮಗೆ ಸಹಾಯ ಮಾಡುತ್ತಾರೆ. ಈ ವಿಡಿಯೋ ನಿಮಗಿಷ್ಟವಾದರೆ ಲೈಕ್ ಹಾಗೂ ಶೇರ್ ಮಾಡಿ. ಇಂತಹ ಹೆಚ್ಚಿನ ಆಸಕ್ತಿಕರ ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ಕುತೂಹಲಕಾರಿ ಮಾಹಿತಿಯೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.